ವಿಡಿಯೋ ನೋಡಿ ಬಹಳ ಖುಷಿ ಆಗುತ್ತೆ. ಮತ್ತೆ ನಿಮ್ ವಿಡಿಯೋ ಇಂದ ಸಖತ್ ಕಲಿಯೋದು ಐತೆ. ಆದ್ರೂ ನಿಮ್ಗೆ ಯಾಕೆ ಜನರೆಲ್ಲ ಸಪೋರ್ಟ್ ಮಾಡ್ತೀರಾ? ನೋಡತ್ತಮ್ಮ, ಇವತ್ ಜನ ಹೆಂಗಿದಾರೆ ಅಂದ್ರೆ ಎಲ್ಲಾರು ರಿಸಲ್ಟ್ ಗೆ ಕಾಯ್ತಾರೆ. ನಾವೇನಾದ್ರು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೆ ಎಲ್ಲಾ ದಿವಸ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸ್ಟೋರಿ ಇಡ್ತಾರೆ, ಎಲ್ಲರೂ ಕಾಂಗ್ರಾಚುಲೇಷನ್ ಹೇಳ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಎಲ್ಲಾರು ಮರ್ತಿರ್ತಾರೆ. ಯಾವಾಗ ನಮ್ಗೆ ನಿಜವಾದ ಸಪೋರ್ಟ್ ಬೇಕಲ್ಲ, ಆ ದಿವಸ ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ. ನಿಮ್ಗೂ ಗೊತ್ತಿದೆ, ನಾನು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸ್ಟೇಡಿಯಂಗೋಸ್ಕರ ಎಷ್ಟು ಹೋರಾಟ ಮಾಡಿದೆ. ಆ ದಿವಸ ಯಾರು ಕೂಡ ಒಬ್ರು ಕರೆಕ್ಟ್ ಆಗಿ ಬಂದು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ. ಹೀಗೆ ಇರೋದು ಎಲ್ಲಾರ್ದು ಮೈಂಡ್ ಸೆಟ್. ಸೊ ನಾವು ಕ್ರೀಡಾಪಟುಗಳು ಏನೋ ಒಂದು ಸಾಧನೆ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ನನ್ನ ಉದ್ದೇಶ ಏನಿದೆ ಅಂದ್ರೆ, ನಮ್ಮ ಹಳ್ಳಿ ಸೈಡ್ ಅಲ್ಲಿ ಜಾಸ್ತಿ ಜನ ಸ್ಪೋರ್ಟ್ಸ್ ಮಾಡೋದು, ಆಯ್ತಾ? ಸೊ ಸಿಟಿಯಲ್ಲಿ ಜಾಸ್ತಿ ಜನ ಸ್ಪೋರ್ಟ್ಸ್ ನ ಆಡಲ್ಲ. ನಮ್ಮ ಹಳ್ಳಿಯಲ್ಲಿ ಇರಕ್ಕಂತ ಟ್ಯಾಲೆಂಟ್ ಗಳಿಗೆ ಏನೋ ಒಂದು ಬೇಸಿಕ್ ಮಿನಿಮಮ್ ಸಪೋರ್ಟ್ ಗೋಸ್ಕರ ಅವ್ರು ಪಾಪ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಸಪೋರ್ಟ್ ಸಿಗಲ್ಲ. ಅಂತವ್ರಿಗೆ ನನ್ನಿಂದ ಏನಾದ್ರು ಮೋಟಿವೇಶನ್ ಸಿಗತ್ತೆ ಅಂತ ಹೇಳಿ ನಾನು ಪ್ರತಿದಿನ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಆಮೇಲೆ ನಾನು ಅಚೀವ್ಮೆಂಟ್ ನ ತೋರಿಸ್ತಾ ಇರ್ತೀನಿ. ಮತ್ತೆ ಸ್ಪೋರ್ಟ್ಸ್ ಮಾಡಿದ್ರೆ ತುಂಬಾ ಯೂಸಸ್ ಆಯ್ತು ಅಂತಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಸುಮಾರು ಜನ ಸ್ಪೋರ್ಟ್ಸ್ ಮಾಡ್ಬೇಕು, ಸ್ಪೋರ್ಟ್ಸ್ ಗೆ ಏನೋ ಒಂದು ಒಳ್ಳೆ ಉದ್ದೇಶ ಕಡೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಒಂದು ಭಾವನೆ ಇದೆ. ಮತ್ತೆ ನೀವು ಕೇಳಿದಿರಾ, ಯಾರಾದ್ರೂ ಸ್ಪೋರ್ಟ್ಸ್ ಪರ್ಸನ್ ಯಾವ್ದೋ ಒಂದು ಕೆಟ್ಟ ಕೆಲಸನ ಮಾಡಿದ್ರು ಅಂತ ಹೇಳಿ? ಇಲ್ಲ. ಅದೇ ಒಂದು ಕಾರಣಗೋಸ್ಕರ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವ್ನ ಲೈಫ್ ಅಲ್ಲಿ ತುಂಬಾ ಡಿಸಿಪ್ಲಿನ್ ಇರ್ತಾನೆ, ಎಲ್ಲ ಒಳ್ಳೆ ಕೆಲಸ ಮಾಡಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ನನ್ನಿಂದ ಒಂದ್ 4 ಜನಕ್ಕೆ ಏನಾದ್ರು ಒಳ್ಳೇದಾಯ್ತಂದ್ರೆ ನಾನು ಖಂಡಿತವಾಗಿ ಪ್ರತಿದಿನ ನನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಬಟ್ ನನ್ನ ಪ್ರಯತ್ನ ಪ್ರತಿದಿನ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.